ಕೆಲವು ಒಂದು ಹತಾಶೆ ಮನೋಭಾವದಿಂದನೇ ಏನೋ ಗೊತ್ತಿಲ್ಲ, ನಮ್ಮ ಗೌರವಿತ ಮುಖ್ಯಮಂತ್ರಿಗಳಿಗೂ ಕೂಡ ಸಣ್ಣವ್ರು ಮಾಡುವಂಥ ಒಂದು ಮುಜುಗರ ವ್ಯಕ್ತಪಡಿಸುವಂಥ ಒಂದು ಪ್ರಯತ್ನ ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ಕೆಲವು ರಾಜಕಾರಣಿಗಳು ಮಾಡಿದಂಥ ಒಂದು ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಆಗಲೇ ನಮ್ಮ ಹಾಲಪ್ಪನವ್ರು ಹೇಳಿದಾಗೆ ನಾನು 25ನೇ ತಾರೀಕು ಜೂನ್ ಸಂಜೆ ಹೋಗಿ ಗೌರವಿತ ಗಡ್ಕರಿಜಿಯವರನ್ನು ಭೇಟಿ ಮಾಡಿದೆ. ಏನು ಹೇಳಿದೆ ಗಡ್ಕರಿಜಿ ಹತ್ರ? ಈ ಒಂದು ಸೇತುವೆಯನ್ನು ಆದಷ್ಟು ಬೇಗ ನಾವು ಇನಾಗ್ರೇಷನ್ ಅನ್ನು ಮಾಡಬೇಕು, ಅದರ ಒಂದು ನೀರಿನ ಮಟ್ಟ 1819 ಅಡಿ ಇದೆ. ಅವತ್ತು ನಾನು ಹೋದಾಗ, ಅವತ್ತು ಹೋಗಿದ್ದ ದಿನ 1800 ಅಡಿ ಅವತ್ತಿನ ಒಂದು ಲೆವೆಲ್ ಇತ್ತು. ಲಾಂಚಿಗೆ ದಾಟಬೇಕು ಅಂದರೆ 1810ರಿಂದ 11 ಕೂಡ ಆ ಫೀಟರು ಕೂಡ ದಾಟುತ್ತೆ. ಇನ್ನೊಂದು ಅಡಿ ಹೆಚ್ಚಾದರೂ ಕೂಡ ಲಾಂಚು ನಿಂತೋಗುತ್ತೆ. ದಿನಕ್ಕೆ 2 ಅಡಿ ನೀರು ಹೆಚ್ಚಾಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಈಗ ಬರ್ತಿರೋಂಥ ಶರಾವತಿ ಕಣಿವೆಯ ಸುತ್ತಮುತ್ತಲು ಬರ್ತಿರೋಂಥ ಮಳೆ ನೋಡಿದ್ರೆ ಸಮಸ್ಯೆ ಆಗುತ್ತೆ. ದಯಮಾಡಿ ತಾವು ಬಂದು ಉದ್ಘಾಟನೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ರು, ಅಧಿವೇಶನ ಬೇರೆ ಶುರುವಾಗುತ್ತೆ, ಅಧಿವೇಶನ ನಂತರ ಬರ್ಬೋದಾ? ಇಲ್ಲ ಸರ್, ಬಿಫೋರ್ ದಟ್ ವಿ ಹ್ಯಾವ್ ಟು ಇನಾಗ್ರೇಟ್ ದಟ್ ಬ್ರಿಡ್ಜ್. ಸಾಕಷ್ಟು ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನನಗೆ ಆ ಮಧ್ಯದಲ್ಲಿ ಒಂದು ಆದಂಥ ಘಟನೆ ಏನು ಅಂದರೆ, ಆ ಭಾಗದ PS ಅಶೋಕ್ ಅಂತ ಹೇಳಿ, ಅವ್ರ ಮಗಳು ಶಶಿದೇವಿ ಅಂತ ಹೇಳಿ ಫೋನ್ ಮಾಡ್ತಾರೆ ಸಂಜೆ 5 ಗಂಟೆಗೆ. ಚೆನ್ನಣ್ಣ ಫೋನ್ ಮಾಡಿ, ಸರ್ ನನ್ನ ಮಗಳು ಬಾಣಂತಿ, ನನ್ನ ಕೈಯಲ್ಲಿ ಹಸುಗೂಸಿದೆ, ಲಾಂಚ್ ಬೇರೆ ಅರ್ಧ ಗಂಟೆ ಆಯ್ತು ಕೆಟ್ಟು ನಿಂತು, ನಾನು ಲಾಂಚ್ ದಾಟ್ ಆ ಕಡೆ ತುಂಬಿಬಾಗ್ ಹೋಗ್ಲಿಕ್ಕೆ ನನಗೆ ಮತ್ತೆ 2-3 ಗಂಟೆ ಜರ್ನಿ ಇದೆ ನನಗೆ. ಅವರ ಒಂದು ದಾರುಣಗತೆಯನ್ನು ಹೇಳಿದಾಗ ಅವ್ರು ಇನ್ನೊಂದು ಹೇಳಿದ್ರು, ಲಿಂಗನಮಕ್ಕಿ 800 ಅಡಿ ನೀರು ಬಂದಿದೆ, ಇನ್ನು 10 ಅಡಿ ಬಂದರೆ ಲಾಂಚ್ ಓಡಾಡೋದು ಕಷ್ಟ ಸರ್, ಮಳೆಗಾಲ ಆದರೂ ಪರವಾಗಿಲ್ಲ ಸರ್, ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಆದಷ್ಟು ಬೇಗ ನಮಗೆ ಮುಟ್ಟಿಸ್ಕೊಟ್ಟು ಲೋಕಾರ್ಪಣೆ ಮಾಡಿಬಿಡಿ ಸರ್ ಅಂತೇಳಿ ಅವ್ರು ಕಣ್ಣೀರು ಹಾಕ್ಕೊಂಡು ಹೇಳಿದ್ರು. ನಾನೇನು ಮಾಡಿದೆ, ಸಡನ್ನಾಗಿ ಫೋನ್ ಮಾಡಿದೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ, ದಯಮಾಡಿ ತರ ಸಿಕ್ಕಾಕೊಂಡಿದ್ರೆ ಬಾಣಂತಿ ಮತ್ತು ಮಗು, ಆ ಸೇತುವೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ, ಅದೊಂದು ಕಾರ್ ಬಿಟ್ಕೊಡಪ್ಪ ಅಂತ ನಾನು ಮಾಡಿದೆ. ಇಲ್ಲ ಸರ್, ನಾವು ಎಕ್ಸ್ಪೆನ್ಷನ್ ಜಾಯಿಂಟನ್ನು ನಾವು ಇದು ಮಾಡ್ತಾ ಇದ್ದೀವಿ, ಆಗಲ್ಲ ಅಂತ ಉತ್ತರ ಬಂತು. ಮತ್ತು ಅವ್ರಿಗೆ ಸಮಾಧಾನ ಪಡೆದು ಇದೆಲ್ಲ ಮಾಡಿ ಮತ್ತು ಮಾರ್ಗನ ಫೋನಲ್ಲಿ ಮಾತಾಡಿ ಇದೆಲ್ಲದೂ ಕೂಡ ಒಂದು ಕಡೆ ಆಯಿತು. ಅಂದರೆ ನಮ್ಮ ದೂರದೃಷ್ಟಿ ಈ ಮಳೆಗಾಲಕ್ಕೆ ಲೋಕಾರ್ಪಣೆ ಆಗಬೇಕು. ಆದಷ್ಟು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಗೌರವಂತ ಪ್ರಧಾನಮಂತ್ರಿಗಳು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡೋಂಥ ಅವಕಾಶಗಳು ನಮಗಿತ್ತು. ಅಂದರೆ ನಮ್ಮ ಉದ್ದೇಶ ಒಂದೊಂದು ಈ ಮಳೆಗಾಲಕ್ಕೆ ನಮ್ಮ ಲೋಕಾರ್ಪಣೆ ಆಗಬೇಕು. ಅದ್ರ ಮಧ್ಯೆ ನಮ್ಮ ಹಾಲಪ್ಪನವ್ರು ಫೋನ್ ಮಾಡಿದ್ರು, ರಾಘು ಇವತ್ತು ಆ ಲಾಂಚಿನ ಒಂದು ಗೇರ್ ಬಾಕ್ಸಿನ ಸಮಸ್ಯೆ ಆಗಿದೆಯಪ್ಪ ಅಂಥೇಳಿ ಕೆಟ್ಟು ನಿಂತ್ಕೊಂಡಿದೆ ನೀರಿನ ಮಧ್ಯೆ ಅಂತ ಹೇಳಿದಾಗ ಆ ಕಾಂಟ್ರಾಕ್ಟರ್ ಲಾಂಚನ್ನು ಕಳಿಸಿ ಅದು ಎಳೆಸ್ಕೊಂಬತ್ತು ತಂದು ನಿಲ್ಲಿಸಿದ್ವಿ. ನನಗೆ ಆತಂಕ ಏನು ಅಂದರೆ, ಒಂದೊಂದು ದಿನನೂ ಕೂಡ ದೇವ್ರ ದಯಿಂದ ಕೆಟ್ಟ ಬೇರೆ ಬೇರೆ ಘಟನೆಗಳನ್ನು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ಇನ್ಸಿಡೆಂಟ್ಸ್ಗಳನ್ನು. ಈ ಸಂದರ್ಭದಲ್ಲಿ ದೇವ್ರು ಕೊಟ್ಟಂಥ ಸೇತುವೆ ಇಷ್ಟು ವರ್ಷದ ತಪಸ್ಸಿನಿಂದ ಸೇತುವೆ ಆಗಿದೆ. ನಾವು ಈ ಉದ್ಘಾಟನೆಗೋಸ್ಕರ ಸಮಯವನ್ನು ಮುಂದೆ ಹಾಕ್ತಾ ಹೋದರೆ ಅಕಸ್ಮಾತ್ ಏನೋ ಒಂದು ಕೆಟ್ಟ ಘಟನೆ ನಡೆದು ಬಿಟ್ರೆ, ನೋಡಪ್ಪ ಇವರು ಉದ್ಘಾಟನೆ ಕಾರ್ಯಕ್ರಮಕ್ಕೋಸ್ಕರ ಕಟ್ಟದಂಥ ಬ್ರಿಡ್ಜು ಕೂಡ ಲೋಕಾರ್ಪಣೆ ಮಾಡದೆ ಏನು ನಡೆದೋಗ್ಬಿಡ್ತಂತ ನಾಳೆ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ? ನಮ್ಮ ಸರ್ಕಾರಕ್ಕೆ ಬರುತ್ತೆ. ಆ ದೃಷ್ಟಿಯಿಂದ ನಾನು ಗಡ್ಕರಿಜಿ ವಿನಂತಿ ಮಾಡಿಕೊಂಡು, ಇಲ್ಲ ಬಿಫೋರ್ ಸೆಷನ್, ಯಾಕಂದ್ರೆ ನಾಳೆ ನೆಕ್ಸ್ಟ್ ವೀಕಿಂದ ಪಾರ್ಲಿಮೆಂಟ್ ಸೆಷನ್, ಇನಾಗ್ರೇಷನನ್ನು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡೆ. ನಾ ಟೆಂಟೇಟಿವ್ ಆಗಿ ನಾನು ಹೇಳ್ತೀನಪ್ಪ ಅಂದರು. ನಾನು ಕೂಡ ನನ್ನ ಫೇಸ್ಬುಕ್ಕಲ್ಲಿ ನಾನು ಅಪ್ಲೋಡ್ ಮಾಡಿದೆ. ಮಾರದಿನ ತಾವು ಕೂಡ 14ಕ್ಕೆ ತಾರೀಕು ಜುಲೈ 14ಕ್ಕೆ ಅಂಥೇಳಿ ಟೆಂಟೇಟಿವ್ ಅಂತೇಳಿ ತಾವು ಕೂಡ ಹಾಕಿದ್ದೀರಿ. ಅದಾದಮೇಲೆ ನಮ್ಮ ಹಿರಿಯರಂಥ ಹಾಲಪ್ಪನವರು, ಜ್ಞಾನೇಂದ್ರ, ನಾವೆಲ್ಲರೂ ಕೂಡ ಅಕಸ್ಮಾತ್ ಗಡ್ಕರಿಜಿ ಬಂದರೆ ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು? ಆ ಜಾಗ ನೋಡ್ಲಿಕ್ಕೋಸ್ಕರ ನಾವು ಸಿಗುಂತೂರು ತುಂಬಿ ಆ ಭಾಗ, ಯಾಕೆ ಒಬ್ಬ Z+ ಕೆಟಗರಿ ಇರುವಂಥ ಒಬ್ಬ ಮಂತ್ರಿ ಮಳೆಗಾಲದಲ್ಲಿ ಬರ್ತಾ ಇದ್ದಾರೆ, ರಾಜ್ಯದಲ್ಲಿ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಬೇಕಾದ್ರೆ ಬೆಂಗಳೂರಿನಲ್ಲೇ ಮಾಡ್ಬೋದು ಅಥವಾ ಡೆಲ್ಲಿಲಿ ಕೂತ್ಕೊಂಡು ವರ್ಚುವಲಿ ಮಾಡ್ಬೋದು.
ಈ ಒಂದು ಶರಾವತಿ ಸಂತ್ರಸ್ತರ ಮುಳುಗಡೆ ಜಾಗ ಆಗಿದೆ, ಅವ್ರಿಗೆ ಗೌರವ ಕೊಡೋಕೆ ನಾನೇ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿ ಗಡ್ಕರಿಜಿ ಬರಬೇಕಾದಾಗ ಒಂದು ಒಳ್ಳೆ ರೀತಿಯಾದ ಕಾರ್ಯಕ್ರಮ ಮಾಡಬೇಕು ಅಂತ ಜಾಗ ನೋಡೋಕೆ ಹೋದ್ರೆ ನಿಂತಲ್ಲಿ ಆ ಮಳೆಗಾಲದ ಹುಳ ನೆಲ ಹತ್ತಾ ಇದೆ, ಮಳೆ ಸುರಿತಾ ಇದೆ, ಎಲ್ಲೂ ಕೂಡ ನಮ್ಗೆ 4-5 ಎಕರೆ ಲೈನ್ ಜಾಗ ಸಿಗ್ತಾ ಇಲ್ಲ. ನೋಡ್ಕೊಂಡು ಸಂಜೆ ಬಂದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಜಿ ಅವರ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡೆ. ಅಲ್ಲಿ ಗೌರವಂತ ಗೋಪಾಲಕೃಷ್ಣ ಅವರು ಇದ್ರು. ಹೇಳಿದೆ, ಗೋಪಾಲಕೃಷ್ಣ ಅವರೇ ಈ ಥರ ಹೋಗಿದ್ವಿ, ಯಾಕೋ ಅಲ್ಲಿ ಜಾಗ ಯಾವುದು ಸರಿಯಾಗಿ ಕಾಣ್ತಾ ಇಲ್ಲ, ಅಲ್ಲಿ ಜಾಗ ನೋಡ್ಲಿಕ್ಕೆ ಹೋಗಿದ್ನಪ್ಪ ಅಂತಲೂ ಕೂಡ ವೇದಿಕೆಯಲ್ಲಿ ನಾನು ಅವ್ರಿಗೆ ಮಾತಾಡಿದ್ದೀನಿ, ನನ್ನ ವಿಚಾರ ನೋಡ್ಕೊಂಡು ಬಂದ್ಮೇಲೆ ಹೇಳಿದ್ದೀನಿ. ಆದರೆ ಮಾರನೇ ದಿನನೇ ಗೌರವಿತ ಮಂತ್ರಿಗಳು ಶಾಸಕರು ಅಲ್ಲಿ ಹೋಗಿ ಸೇತುವೆ ವೀಕ್ಷಣೆ ಮಾಡಿದ್ರು. ನಂಗೆ ಖುಷಿ ಆಯಿತು. ಅಟ್ಲೀಸ್ಟ್ ನಮ್ಮ ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಕಾಂಪಿಟೇಷನ್ ಶುರುವಾಯ್ತಲ್ಲ. ನಾನು ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಗ್ತಾನೆ ಹಸುಮುಖಿ ಮಾಡಿ ತೋರಿಸ್ತೀವಿ, ಇನ್ನೂ ಜ್ವರ ಮಾಡ್ತೀವಿ, ನಾನು ಸಂತೋಷಪಟ್ಟೆ. ಅಟ್ಲೀಸ್ಟ್ ನಮ್ಮ ಕಾಂಪಿಟೇಷನ್ ಪೊಲಿಟಿಕಲ್ ಫೈಟ್ ಡೆವಲಪ್ಮೆಂಟ್ ದಿಕ್ಕಲ್ಲಿ ಆಗ್ತಾ ಇದೆ ಅಂತ ನಾನು ಯೋಚನೆ ಕೂಡ ಮಾಡಿದೆ. ಅದೇ ಅವ್ರು ಹೇಳಿಕೆ ಏನು ಅವತ್ತು ಮಾಡಿದ್ದು, ಹಸುರು ಮಕ್ಕಿ ನಿಲ್ಲಿಸಿದ್ರು, ಹೇಳಿದ್ರಲ್ಲ ನಮ್ಮ ಮಾಲಕ್ನವ್ರ ಕಾರಣ ಏನು ಅಂತೇಳಿ. ಅವತ್ತು ಯಡಿಯೂರಪ್ಪನವ್ರು 55 ಕೋಟಿ ಅವತ್ತೇ ಬಿಡುಗಡೆ ಮಾಡಿದ್ದಾರೆ. 50 ಕೋಟಿಯ ಪ್ರತಿಫಲ ಅವತ್ತು ಅಷ್ಟು ಪಿಲ್ಲರ್ ಅಷ್ಟು ನಿಂತ್ಕೊಂಡಿದೆ. ಅವತ್ತು 99 ಕೋಟಿ ಪೇಮೆಂಟ್ ಆಗಿದೆ. ಇವತ್ತಿನ ಕೂಡ 99 ಕೋಟಿ ಪೇಮೆಂಟ್ ಆಗಿದೆ. ಪಾಪ ಮುಂದೂ ಕೂಡ ಅವರಿಬ್ರು ಓಡಾಡಿ ಮಾಡಿ ಬೇಗ ಲೋಕಾರ್ಪಣೆ ಮಾಡಿ ಅದಕ್ಕಿಂತ ಸಂತೋಷ ಪಡೋಂಥ ನಾವು ಕೂಡ ಹೌದು. ಅಭಿವೃದ್ಧಿ ನಾವು ರಾಜಕಾರಣ ಮಾಡುವಂತಾರಲ್ಲ. ಅರೆ ಮಾತಾಡಿದ್ದೇನು, ಅಪ್ಪ ಮಗನ ಮೂರ್ತಿ ಹಾಕ್ಲಿ, ಅವ್ರ ಅಪ್ಪನ ದುಡ್ಡಲ್ಲ, ತೆರಿಗೆ ದುಡ್ಡಲ್ಲ. ಹಾಗಾಗಿ ಅವರಿಗೆ ಅವ್ರು ಪ್ರಶ್ನೆ ಮಾಡ್ಕೊಬೇಕು. ನಾನು ಹೇಳೋದೇನು ಅಂದರೆ, ಇವರು ಅದಾದ್ಮೇಲೆ ಅವ್ರು ಮಾತಾಡಿದ್ದು, ದಿನಗಳು ಕಳೆದಿದ್ದು, ಹಾಲಪ್ಪನವ್ರು ಹೇಳಿದಾಗೆ ಟ್ರಂಪಿಂದ ಹಿಡಿದು ಏನೇನು ಹಗುರವಾಗಿ ಮಾತಾಡಬೇಕು. ಒಬ್ಬ ಜಿಲ್ಲಾ ಮಂತ್ರಿ, ಒಬ್ಬ ಪ್ರಧಾನಮಂತ್ರಿ ಯಾರು ಬರಲಿ, ಟ್ರಂಪ್ ಯಾರು ಬರಲಿ, ಆ ರೀತಿ ಹಗುರ ಮಾತಾಡೋಂಥದ್ದ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಆಡಳಿತ ಪಕ್ಷದಲ್ಲಿ. ಹೌದಪ್ಪ, ಎಲ್ಲೊಂದು ಕಡೆ ಸುದ್ದಿ ಬರ್ತಾ ಇದೆ, ಗೌರವ ಗಡ್ಕರಿಜಿ ಅವರು ಬರ್ತಾ ಇದೆ ಅಂತ ಸುದ್ದಿ ಇದೆ. ಆ ಪುಣ್ಯಾತ್ಮನ ಪಕ್ಷ ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ. ಪಾರ್ಲಿಮೆಂಟಲ್ಲಿ ನಾನು ಇರ್ತೀನಿಲ್ಲ, ಸೆಷನ್ ಮುಗಿಸ್ಕೊಂಡು ಹೋದೆ. ಅವ್ರ ಚೇಂಬರ್ ತುಂಬ ನಮ್ಮ ಪಕ್ಷಕ್ಕಿಂತ ಆ ಪಕ್ಷದ ಸಂಸದರ ಹೆಚ್ಚಿಗೆ ಇರ್ತಾರೆ. ಕೂತು ಅಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಅಭಿಮಾನದಿಂದ ಗಡ್ಕರಿಜಿ ಅವ್ರು ನೋಡೋಂಥ ಒಬ್ಬ ವ್ಯಕ್ತಿ ಬರೋಂಥ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ, ಗೌರವಿತ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮಂತ್ರ ಪತ್ರಿಕೆಯನ್ನು ಇಸ್ಕೊಂಡಿದ್ದಾರೆ. ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳ ಹತ್ರ. ನಂತರ ಇದೆ ನಂತರ ವಿಚಾರಗಳು ಅವ್ರು ಏನು ಮಾತಾಡಿದೆ ಅಂತ ನಂಗೆ ಗೊತ್ತಿದೆ. ನನಗೆ ಸಿದ್ದರಾಮಯ್ಯನವರು ಅಂತ ಸಂತರದ ವ್ಯಕ್ತಿ ಅಲ್ಲ ಅವರು. ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರೆಲ್ಲರದ್ದು ಸಹಕಾರ ಇದೆ. ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು. ಅತ್ಯಂತ ನೋವಾಗಿದೆ ಆ ಕಡೆ ಭಾಗದ ಜನರಿಗೆ. ಸ್ವತಃ ಗಡ್ಕರಿಜಿ ಅವ್ರಿಗೆ ನಿನ್ನೆ ನೋವು ಮಾಡಿಕೊಂಡ್ರು. ಒಬ್ಬ ಗೌರವಿತ PWD ಮಿನಿಸ್ಟ್ರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಹ್ಲಾದ್ ಜೋಶಿ ನನ್ನ ಎದುರಿಗೆ ಫೋನ್ ಮಾಡಿದ್ರು ಗೌರವಿತ ಮಂತ್ರಿಗಳು, ಯಾರಿಗೆ, ಜಾರಕಿಹೊಳಿ ಸಾಹೇಬರಿಗೆ. ಸರ್, ಇನ್ನು 10 ನಿಮಿಷದಲ್ಲಿ ನೀವಿರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ. ಅಷ್ಟಾದ್ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ. ಒಂದು ಹಬ್ಬದ ರೀತಿಯಲ್ಲಿ ಆಗ್ಬೇಕಂತ ಒಂದು ಕಾರ್ಯಕ್ರಮ. ನಮ್ಮ ಉದ್ದೇಶ ಏನು, ಯಾವಾಗ ಮಳೆ ನಮಗೆ ಇರುತ್ತೋ ಏನಾಗುತ್ತೋ ಬೇಗ ನಾವು ಲೋಕಾರ್ಪಣೆ ಮಾಡಿ. ನಾಳೆ ಸೋಮವಾರ ನಮಗೆಲ್ಲರೂ ಕೂಡ ಪಾರ್ಲಿಮೆಂಟ್ ಸೆಷನ್ನು. ಸ್ವತಃ ಯಡಿಯೂರಪ್ಪನವ್ರಿಗೆ, ಸ್ವತಃ ನಿಮ್ಮ MP ಗೆ ತಲುಪಿರಿದೆ ಅವತ್ತು ಆಮಂತ್ರಣ ಪತ್ರಿಕೆ. 2 ದಿನ ಹಿಂದೆ ರಾತ್ರಿ 9 ಗಂಟೆ ಬಂದರು ಅಧಿಕಾರಿಗಳು. ಬರೀ ಸಿಗಂದೂರು ಒಂದೇ ಅಲ್ಲ, ಇಡೀ ರಾಜ್ಯದ 2,000 ಕೋಟಿಯ ಕಾಮಗಾರಿಯನ್ನ ಪ್ರೋಟೋಕಾಲ್ ಇದೆಲ್ಲದೂ ಕೂಡ ಮಾಡಬೇಕನ್ನೋ ಕಾರ್ಯಕ್ರಮ. ನಿಮ್ಮ ರಾಘಣ್ಣಂಗೆ ಬೈಯೋದಕ್ಕಿಂತ ಆ ಸಮಯವನ್ನ ಅವ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು, ಮುಖ್ಯಮಂತ್ರಿಗಳೇ ಈ ಥರ ಎಲ್ಲ ಟೆಂಟೇಟಿವ್ ಫಿಕ್ಸ್ ಆಗ್ತಾ ಇದೆ, DCM ಸಾಹೇಬ್ರೆ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆ ಕಡೆ ಗಮನಿಸ್ಬೋದಿತ್ತಲ್ಲ ಇವರು. ಅದು ಬಿಟ್ಟು ಯಡಿಯೂರಪ್ಪನವ್ರಿಗೆ ರಾಘಣ್ಣಂಗೆ ಮಾಡಿದ್ರೆ ಬೈಯದೇ ಬಿಟ್ಟು ಯಾವುದಕ್ಕೆ ಸಮಯ ಕಳೆದ್ರಿ ತಾವು. ಅತ್ಯಂತ ನೋವಾಗುತ್ತೆ. ನಿನ್ನೆ ಕಾರ್ಯಕ್ರಮ ಸಂದ 12 ಗಂಟೆಗೆ 3 ಜನ IAS IPS ಆಫೀಸರ್ ಸೆಲೆಕ್ಟ್ ಹೊಡೆದು, ಸರ್ ನಮಗೆ ರೀಕಾಲ್ ಬಂದಿದೆ, ವಾಪಸ್ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಸಿಗಂದೂರು ರಾಮಪ್ಪನವರಿಗೆ ಧರ್ಮದರ್ಶಿಗಳು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ಪುಣ್ಯಾತ್ಮ ಶೇಷಗಿರಿ ಭಟ್ ಇಬ್ರು ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಿಂದ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನು ಮಾಡಿ, ಆಶೋಧನ ಮಾಡಿ, ಸನ್ಮಾನ ಮಾಡಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ರೆ, ಗೌರವಿತ PWD ಮಿನಿಸ್ಟ್ರು ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ
ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ ಟಿಪಿ ಇರುತ್ತೆ, ದೇಶದ ಟಿಪಿ ಇರುತ್ತೆ. ಗೌರವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕಿಹೊಳಿ ಸಾಹೇಬರಿಗೆ PWD ಮಿನಿಸ್ಟರ್ಗೆ ಹೇಳದೆ ಅವ್ರು ಸಾಗರಕ್ಕೆ ಬರ್ತಾ ಇದ್ರಾ? ಕನ್ವಿನ್ಸ್ ಆಗಿದೆ ಗೌರವಂತ ಮುಖ್ಯಮಂತ್ರಿಗಳಿಗೆ, ಕನ್ವಿನ್ಸ್ ಆಗಿ ನಮ್ಮ ಗೌರವಂತ PWD ಮಿನಿಸ್ಟರ್ನ ಅಪ್ ಟು ಸಾಗರ ಟಿಪಿ ಅವರೇ ಹೇಳಿದ್ದಾರೆ. ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಅವ್ರದ್ದು ಆಲ್ರೆಡಿ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ, ಅವ್ರ ಪರವಾಗಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಹಿತ್ತಾಳಕ್ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋದ್ರಲ್ಲ. ಇನ್ನೂ ಮುಜುಗರ ಅಂದ್ರೆ ಒಂದೊಂದು ಖಾಲಿ ಫೋನ್ ಬರುತ್ತೆ ಸರ್, AW ಫೋನ್ ಮಾಡ್ತಾರೆ, ಡಬಲ್ ಫೋನ್ ಮಾಡ್ತಾರೆ, ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಅಂದರು. ಸಂತೋಷಪ್ಪ ಅಂದೆ. ಆಮೇಲೆ ನಾನು ಸಡನ್ ಆಗಿ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟಸ್ ನಾನು ನೋಡಿದ್ದೆ. ಮೊಮೆಂಟಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಟ್ಟಿದ್ವಿ ನಾವು ಅವರಿಗೆ. ಸಾಗರದಲ್ಲಿ ಒಳ್ಳೆ ಕ್ರಾಫ್ಟ್ ಇದಂತವ್ರ ಹತ್ರ ಯಾರು ಕೊಡಬೇಕಪ್ಪ ಅಂತ ಹೇಳ್ತೀನಿ. ಅಲ್ಲಿ ಬಂದ್ರೆ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ಸು. ಪಾಪ ಅವ್ರಿಗೆ ಅತಿಥಿಗಳು ತಂದಂತ ಶಾಲು, ಹಾರ, ಮೊಮೆಂಟೋ ನನಗೆ ಸುದ್ದಿ ಬಂತು. ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೇಲಿ ತಂದ ಶಾಲು, ಹಾರ ಎಲ್ಲ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿದ್ದಂಥ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಯುತವಾಗಿ ಅವರು ಸನ್ಮಾನ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು. ನಾವೆಲ್ಲರೂ ಕೂಡ ಸೇರಿ ಮಾಡಿದ್ವಿ. ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಡ್ಬಂದ್ರು, ನಮ್ಮ ಮೇಘಣ್ಣನ ಮನೆಯಿಂದ ಒಂದು ಐಟಮ್ ತಗೊಂಡ್ಬಂದ್ರು, ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ 8 ಶಾಲ್ ತಗೊಂಡ್ಬಂದ್ರು. ಮಾಡಿ ಗೌರವಯುತವಾಗಿ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನು ಗೌರವ ಸಲ್ಲಿಸಬೇಕು. ನಮ್ಮ ಶಿವಮೊಗ್ಗದ ನಮ್ಮ ಮಲ್ನಾಡಿನ ಒಂದು ಗೌರವ. ಅವ್ರು 2,000 ಕೋಟಿಲಿ 400 ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರಬೇಕು ಅಂತ ಉದ್ಘಾಟನೆ ಇಲ್ಲೇ ಬರಬೇಕು ಅಂತ ಇದ್ದಿದ್ದಿಲ್ಲ, ಬೆಂಗಳೂರಿನಲ್ಲಿ ಮಾಡ್ಬೋದಿತ್ತು. ಆ ಸಂತಸರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಪಾಪ ಅಷ್ಟು ದೂರ ಬಂದಿದ್ದಾರೆ. ಒಂದು ಏರ್ ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳೇನು ಇದಾಗತ್ತೆ ಒಂದು ಆ್ಯಪ್ ಇದೆ. ಆ ಆ್ಯಪ್ ನೋಡ್ಕೊಂಡು ಕೂತ್ಕೊಂಡಿದ್ದು ಸಾಗರ IBಲಿ ಫ್ಲೈಟ್ ಬಂತು ಬೆಳಗ್ಗೆ ಮಹಾರಾಷ್ಟ್ರದಿಂದ ಟೇಕ್ ಆಫ್. ಅಲ್ಲೂ ಕೂಡ ಇದು ಮಳೆ ಎಫೆಕ್ಟಲ್ಲಿ 10ವರೆಗೂ ನಿಮಗೆ ಕನ್ಫರ್ಮೇಷನ್ ಇಲ್ಲ ನಾನು ಹೋಗಲೇಬೇಕು ಒಂದ್ಸಲ ತಾಯಿ ಸನ್ನಿಧಾನಕ್ಕೆ ಅಂತೇಳಿ ಗಡ್ಕರಿಜಿ ಹೊರಟಿದ್ದಾರೆ. ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ. 3 ರೌಂಡ್ ಹಾಕ್ತು. ನಮ್ಮ ಏರ್ಪೋರ್ಟಿಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ಮ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯಿತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಈಗ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನು ಟೆಂಡರ್ ಮಾಡಿ 2.5 months ಅಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡಕ್ಕೆ 1 ಕೋಟಿ ಬೇಕು ಇವರಿಗೆ KSRTCಯಿಂದ. ನಾನು ಅವತ್ತೇ ಹೇಳಿದ್ದೀನಿ, ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ KSRTC ಡಿಪಾರ್ಟ್ಮೆಂಟ್ 1 ಕೋಟಿ ತರಿಸಿ ಅದಕ್ಕೆ ಬೇಕಾದಂಥ ಸಪೋರ್ಟು ಫೌಂಡೇಶನ್ನು ಆಂಟಿನಾ ಎಲ್ಲದು ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ 1 ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ. ನಿನ್ನೆ ಖುಷ್ಬು ಅಂತೇಳಿ KSRTC MD ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ. ಫ್ಲೈಟ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ, ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈ ರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು. ಇಲ್ಲ ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದರು. ಪಾಪ ಅವರ ಕೆಲಸ ಅವ್ರು ಮಾಡಿದ್ರು. ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇದು. ಆದರೆ 3-4 ರೌಂಡ್ ಹೊಡೆದು ಅಂತೂ 2,000 ಫೀಟ್ 3,000-4,000 ಫೀಟ್ ಕೆಳಗಡೆ ಬಂದ ಮೇಲೆ ಕನ್ಫರ್ಮ್ ಆಯಿತು ಆ ಫ್ಲೈಟ್ ಇಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂತೇಳಿ. ಮತ್ತಲ್ಲಿ ಅರ್ಧ ಗಂಟೆ ಕಾಯ್ತು ಟೇಕ್ ಆಫ್ ಆಗಲಿಕ್ಕೆ, ಯಾವುದು ಹೆಲಿಕಾಪ್ಟರ್. ಮತ್ತು ಲ್ಯಾಂಡಿಂಗ್ ಆರ್ಗೂ ಕೂಡ ನಮಗೆ ಸವಾಲು. ಸಂಜೆ 6 ಗಂಟೆಗೆ ವಾಪಸ್ ಹೋಗ್ಬೇಕು ಫ್ಲೈಟು. ಇಷ್ಟ್ರ ಮಧ್ಯೆ ಶಾಲಿಲ್ಲ, ಹಾರ ಇಲ್ಲ ಅಂತ ಒಬ್ಬ MP ಫೋನ್ ಬಂದರೆ ನಾವೇನು ಮಾಡೋದು ಕೇಳಿ ಸರ್?